ಯಾವುದು ಸರ್? ಸರ್ ಕೇಳಿಸ್ಲಿಲ್ಲ. ಹಾ ಹಾ ಸರ್, ಅದು ಏನಾಗಿದೆ ಅಂದ್ರೆ ಶಾರುಖ್ ಖಾನ್ ಮಗ, ಸಾರಿ, ಅವ್ರು ನನಗೆ ಹಳೆ ಪರಿಚಯ, ಹಳೆ ಫ್ರೆಂಡ್. ನಾನು 2017 ನಾನು ಬಾಂಬೆಗೆ ಯಾವಾಗ ಬೆಂಗಳೂರು ಬಿಟ್ಟು ಬಾಂಬೆಗೆ ಬಿಟ್ಟು ಹೋಗಿದ್ದೆ ಅಲ್ಲ, ಆಕ್ಟಿಂಗ್ ಕ್ಲಾಸಸ್ ಎಲ್ಲ ಕಲಿಯೋಕ್ಕೆ. ಸೊ ಅಲ್ಲಿ ಫ್ರೆಂಡ್ಸ್ ಆಗ್ತೀವಿ ನಾವು. ಸೊ ಅಷ್ಟೇ ಕಾಂಟ್ಯಾಕ್ಟ್ ಇರುತ್ತೆ. ಸೊ ಅವನು ಇವಾಗ ಮೊನ್ನೆ ಬೆಂಗಳೂರು ಬಂದಾಗ ಅವ್ನು ನನ್ಗೆ ಫೋನ್ ಮಾಡಿದ್ದ. ಸರ್ ಬ್ರೋ, ಈ ಥರ ನಾನು ಬರ್ತಾ ಇದ್ದೀನಿ, ಐ ವಾಂಟ್ ಯು ಟು ಕಮ್ ಅಂದ್ರೆ, ಬಾ ನನ್ನ ಜೊತೆ ಬಾ ಅಂತೇಳಿ. ಸರಿ ಆಯ್ತು ಬರ್ತೀನಿ. ಫ್ರೆಂಡ್ ಆದ್ಮೇಲೆ ಅವನು ನನ್ಗೆ ಬಂದಿದ್ದಾನೆ ಅಂದ್ರೆ ಈಸ್ ಮೈ ಗೆಸ್ಟ್. ಸೊ ಹಂಗಾಗಿ ಅವನ ಜೊತೆ ನಾನು ಒಂದು ಓಪನಿಂಗ್ ಸೆರೆಮನಿಗೆ ಹೋಗಿದ್ದೆ. ಸೊ ಓಪನಿಂಗ್ ಸೆರೆಮನಿಗೆ ಹೋದಾಗ ಅನ್ಕೊಂಡ್ಕಿಂತ ಮೀರಿ ಜನ ಅಲ್ಲಿ ಸೇರ್ಕೊಂಡ್ಬಿಟ್ಟಿದ್ರು. ಅಲ್ಲಿ ಸೇರ್ಕೊಂಡಿದ್ದಕ್ಕೆ ಇವನೇನ್ ಮಾಡಿದ, ಸ್ವಲ್ಪ ಗಾಬರಿ ಆಗ್ಬಿಟ್ಟು ಹೊರಗಡೆ ಹೋಗ್ಬಿಟ್ಟು ಒಂದು ರೂಮ್ಗೆ. ಇಲ್ಲ, ನಾನು ಇಷ್ಟು ಜನ ನನ್ಗೆ ತಡ್ಕೊಳಕ್ ಆಗಲ್ಲ, ಜನ ನನ್ನ ಮೈ ಮೇಲೆನೆ ಬೀಳ್ತಿದ್ದಾರೆ, ಹೆಂಗಾದ್ರೂ ಮಾಡಿಸಿ ಖಾಲಿ ಮಾಡಿಸಿ ಅಂತ. ಸೊ ಅಲ್ಲಿ ಇದ್ದಿದ್ದು ಡಿಪಾರ್ಟ್ಮೆಂಟ್ ಆಗ್ಬಹುದು, ಬೌನ್ಸರ್ಸ್ ಆಗ್ಬಹುದು, ಅವ್ರಿಗೆ ಟ್ಯಾಕಲ್ ಮಾಡಕ್ ಆಗ್ಲಿಲ್ಲ. ಕೊನೆಗೆ ಇವನ್ ಮ್ಯಾನೇಜರ್ ಅಂದ್ರೆ ಅವ್ನ ಫ್ರೆಂಡ್ ಅವ್ನ ಮ್ಯಾನೇಜರ್. ಅವನೇನು ಹೇಳ್ದ, ಸರಿ ನಾನು ಹೆಂಗೋ ಒಂದು ಮಾಡ್ಬಿಟ್ಟು ಡಿಪಾರ್ಟ್ಮೆಂಟ್ ಸಹಾಯ ತಗೊಂಡು ನಾನು ಹೆಂಗೋ ಮಾಡಿ ಜನನ ಆಚೆ ಕಳಿಸ್ತೀನಿ ಅಂತ ಹೇಳಿ ಅವನ್ ಪಾಪ ಹೋದ. 15 ನಿಮಿಷ ಆಯ್ತು, 20 ನಿಮಿಷ ಆಯ್ತು, 30 ನಿಮಿಷ ಆಯ್ತು, ಏನಿನ್ನು ವಾಪಸ್ ಬರ್ತಿಲ್ವಲ್ಲ ಅಂತ ಹೇಳಿ ನಾವೆಲ್ಲ ಏನ್ ಮಾಡಿದ್ವಿ, ಅಲ್ಲಿ ಬಾಲ್ಕನಿ ಇತ್ತು ಮುಂದೆ ಬಾಲ್ಕನಿಗೆ ಬಂದ್ವಿ. ಆಲ್ಮೋಸ್ಟ್ 50% ಜನ ಖಾಲಿ ಆಗೋಗ್ಬಿಟ್ಟಿದ್ರು. ಇನ್ನೂ ಆಗಿಲ್ಲ. ಹಿಂಗಂದ್ರೆ ನಾವು 1:30, 12, 1 ಗಂಟೆ ಆಗೋಗ್ಬಿಟ್ಟಿತ್ತು. ಈಗ ಎಲ್ರು ಗೊತ್ತಾಗಿ 12:30, 1 ಗಂಟೆಗೆ ಎಲ್ಲ ಡಿಪಾರ್ಟ್ಮೆಂಟ್ ಬಂದು ಕ್ಲೋಸ್ ಮಾಡಿಸ್ಬಿಡ್ತಾರೆ. ಸೊ ನಾವು ಹೋಟ್ಲ್ ಹೋಗ್ಬೇಕಾಗಿತ್ತು. ಸೊ ಅಲ್ಲಿ ಮೇಲೆ ನಿಂತ್ಬಿಟ್ಟು ಅವ್ನ ಫ್ರೆಂಡ್ಗೆ ಕೇಳ್ದ ಅವನು, ಏನಾಯ್ತು ಅಂತ. ಇನ್ನೂ ಏನಾಗಿಲ್ಲ ಅಂತ ಫ್ರೆಂಡ್ ಅಲ್ಲಿ ಅವನು ತೋರಿಸ್ಕೊಂಡಿರೋದು. ಜನಕ್ಕಂತೂ ಅವ್ನು ತೋರಿಸಿಲ್ಲ, ಯಾಕಂದ್ರೆ ನನ್ನ ಪಕ್ಕದಲ್ಲೇ ಇದೆ. ಇಲ್ಲಿ ನನ್ನ ಫ್ರೆಂಡ್ಗೆ ಡಿಫೆಂಡ್ ಮಾಡ್ತಿದ್ದೀನಿ ಹಾಗೆ ಹೀಗೆ ಅಂತ ಅಲ್ಲ. ಅವ್ನ್ ಜನಕ್ಕೆ ತೋರಿಸ್ತಿದ್ರೆ ಅದು ತಪ್ಪು. ಅವ್ನು ತೋರ್ಸೋ ಒಂದು ಫ್ರೆಂಡ್ಗೆ. ಈಗ ನಾನ್ ನೀವು ಫ್ರೆಂಡ್ಸ್ ಜೊತೆ ಬಾಳ ಹೋಗು ಅಂತ ಹೇಳ್ತೀವಿ, ಅದು ತಪ್ಪ? ನಾನ್ ದೊಡ್ಡವ್ರಿಗೆ ಹೇಳಿದ್ರೆ, ಇನ್ನೊಬ್ರಿಗೆ ಹೇಳಿದ್ರೆ, ಬೇರೆಯವ್ರಿಗೆ ಹೇಳಿದ್ರೆ ತಪ್ಪು. ಸೊ ಅದನ್ನ ಸುಮ್ಮನೆ ಮಾಧ್ಯಮದವರು ಅದನ್ನ ಬೇರೆ ರೀತಿಗೆ ತಗೊಂಡು ಅವನದನ್ನ ಮಾಡಬಾರ್ದಿತ್ತು, ಅದನ್ನ ತಪ್ಪು ಅದು ಇದು ಅಂತ ಜನಕ್ಕೆ ತೋರ್ಸಿದ್ರೆ ಖಂಡಿತ ಅಲ್ಲೂ ತಪ್ಪು. ಅವ್ನ ಜನಕ್ಕೆ ತೋರ್ಸಿಲ್ಲ, ಅವನೊಂದು ಫ್ರೆಂಡ್ಗೆ ತೋರ್ಸ್ಕೊಂಡ್ರು. ಅದ್ ನೆಕ್ಸ್ಟ್ ಡಿರೆಕ್ಷನ್ ನೋಡಿ ಅವ್ನ ಅಲ್ಲೇ ನಗ್ತಾವನೆ. ಅಷ್ಟೇ ಸರ್. ಬೇಜಾರಾಗತ್ತೆ ಸರ್. ಯಾಕಂದ್ರೆ ಒಂದು ನನಗೆ ನಿಜ ಜೀವನದಲ್ಲಿ ನನಗೆ ಅಣ್ಣ ಅಂತ ಯಾರು ಇಲ್ಲ. ಆ ಜಾಗನ ಅವ್ರು ತುಂಬಿಕೊಂಡ್ರು, ಅದನ್ನ ಅವ್ರನ್ನ ಕರ್ತವ್ಯನ ಅವ್ರು ನಿಭಾಯಿಸಿದ್ರು. ಸೊ ನನ್ನ ಮೊದಲನೇ ಸಿನಿಮಾಗ ಒಂದ್ ಬೆನ್ ಹಿಂದೆ ಒಂದ್ ಅಣ್ಣನಾಗಿ ಅವ್ರು ನಿಂತ್ಕೊಂಡ್ರು. ಈ ಸಿನಿಮಾದಲ್ಲಿ ಅವ್ರು ಇಲ್ಲ. ಏನಕ್ಕಂದ್ರೆ ಪಾಪ ಅವ್ರದ್ದಾದಂತ ನೋವುಗಳು, ಅವ್ರದ್ದಾದಂತ ಪ್ರಾಬ್ಲಮ್ಗಳು ಇದೆ, ನಿಮ್ಗೆಲ್ರಿಗೂ ಗೊತ್ತ ಹಾಗೆ. ಬೇಜಾರಾಗತ್ತೆ ಸರ್. ಮಿಸ್ ಮಾಡ್ಕೊಂತಾ ಇರ್ತೀನಿ ಅವ್ರಿಗೆ ಪ್ರತಿ ಕ್ಷಣನೂ, ಪ್ರತಿ ನಿಮಿಷನೂ. ಯಾಕಂದ್ರೆ ಅವ್ರು ಇರ್ತಿದ್ರೆ ಇನ್ನೂ ಒಂದ್ ಸ್ವಲ್ಪ ನನ್ಗೆ ಜಾಸ್ತಿ ಹುಮ್ಮಸ್, ಒಂದ್ ಸ್ವಲ್ಪ ಎನರ್ಜಿ ಇನ್ನೂ ಜಾಸ್ತಿ ಇರ್ಬೋದೇನೋ. ಸರ್ ಇಲ್ಲಿವರೆಗೂ ನಾನು ಹೋಗಿರ್ಲಿಲ್ಲ ಸರ್. ಖಂಡಿತ ಹೋಗ್ತೀನಿ ಸರ್. ನನಗೇನೋ ನಿರೀಕ್ಷೆ ಇದೆ, ನನ್ನ ಸಿನಿಮಾ ರಿಲೀಸ್ ಮುಂಚೆ ಅವರು ಜೈಲಿಂದ ಆಚೆ ಬರ್ತಾರೆ ಅಂತ ಹೇಳಿ ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾನೆ ಇದ್ದೀನಿ. ಅಕಸ್ಮಾತ್ ಆಗಿಲ್ಲ ಅಂದ್ರೆ ನಾನಂತೂ ಹೋಗಿ ಹೋಗ್ತೀನಿ ಸರ್. ಯಾಕಂದ್ರೆ ಸಿನಿಮಾ ರಿಲೀಸ್ ಮಾಡೋ ಮುಂಚೆ ಅವ್ರಿಗೆ ಅಣ್ಣ ಅಂತ ಸುಮ್ಮನೆ ಬಾಯಿ ಮಾತಿಡೋದಲ್ಲ, ಅದನ್ನ ನಾವು ಹಂಗೆ ನನ್ನ ತಮ್ಮ ಆಗಿ ಅವ್ರಿಗೆ ಅಷ್ಟೇ ಗೌರವ ಕೊಡಬೇಕು. ಸೊ ನಂದು 2ನೇ ಸಿನಿಮಾ ಚಿತ್ರ ಆಚೆ ಬರೋ ಮುಂಚೆ ನಾನು ಥಿಯೇಟರ್ಗೆ ಹೋಗಿ ಭೇಟಿ ಮಾಡಿ ಅವ್ರ ಆಶೀರ್ವಾದ ತಗೊಂಡೇ ಬರ್ತೀನಿ ಸರ್. ಸರ್, ಇದು ನಿಮ್ಮ ವೈಯಕ್ತಿಕ ಪ್ರಶ್ನೆ ಸರ್. ಹಂಪಿ ಯೂನಿವರ್ಸಿಟಿ ಹೋಗಿದ್ದೀರಾ, ನೀವು ಪುಸ್ತಕಗಳನ್ನು ನೋಡಿದ್ರೆ ಯಾವ ಪುಸ್ತಕ ಪ್ರೇಮಿಲ್ಲ ಸರ್? ಫಸ್ಟ್ ಆಫ್ ಆಲ್ ನಾನು ಅಷ್ಟೊಂದು ಓದಲ್ಲ. ಅಂದ್ರೆ ಟೈಮ್ ಸಿಕ್ಕಿದಾಗ ಸ್ವಲ್ಪ ಓದ್ತೀನಿ. ಇದಕ್ಕೆ ನಂದಿರೋ ಶೆಡ್ಯೂಲ್ಸ್ಗೆ, ನನ್ಗಿರೋ ಕೆಲಸಕ್ಕೆ ಸ್ವಲ್ಪ ಬುಕ್ಸ್ಗಳು ಓದೋದು ಕಮ್ಮಿ ನಾನು. ಹೌದು. ಅದೇ ಪ್ರಚಾರಕ್ಕೆ, ಸಿನಿಮಾ ಬಗ್ಗೆ ಹೇಳೋಣ, ತಿಳ್ಸೋಣ, ಹಾಡುಗಳು ನಮ್ಗೆ ಏನ್ ಹೊರಗಡೆ ಬಂದಿದ್ಯೋ ಅದೆಲ್ಲ ಅವ್ರಿಗೆ ತೋರಿಸಿ ಈ ತರ ಡೇಟ್ ಬರ್ತಿದೆ ಅಂತ ಹೇಳ್ಬಿಟ್ಟು ಪ್ರಮೋಷನ್ ಮಾಡಿದ್ವಿ ಸರ್.